ಹಾಯ್ ಜೋ ಲೈಫ್ ವ್ಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ನಿಜವಾಗ್ಲೂ ಅನ್ಪ್ಲ್ಯಾನ್ಡ್ ವ್ಲಾಗ್ ಅಂತಾನೆ ಹೇಳ್ಬೋದು. ಇದು ನಿದ್ದೆ ಮಾಡಿ ಎದ್ಮೇಲೆ ಹೇಗೆ ಕೂದಲೆಲ್ಲ ಕೆದರ್ಕೊಂಡು ಅಂತ ಉಚಿತ ಮಾಡ್ತಿರೋಂಥ ವ್ಲಾಗ್ ಇದು. ಯಾಕೆಂದರೆ ಇವತ್ತು ಮಳೆಯಲ್ಲಿ ತುಂಬಾನೇ ಒಂಥರ ಟಯರ್ಡ್ ಆದಂಗಾಯಿತು. ಹಾಗೆ ಸ್ವಲ್ಪ ಹೊರಗಡೆ ಹೋಗಿ ಜಿಯೋ ಮಾರ್ಟ್ಗೆ ಹೋದೆ. ಜಿಯೋ ಮಾರ್ಟ್ಗೆ ಹೋಗೋರಿಗೆ ಅಲ್ಲಿ ಜಿಯೋ ಮಾರ್ಟ್ಗೆ ಹೋಗೋಕ್ಕೆ ಸುಮ್ಮನೆ ಬರಬೇಕಲ್ವಾ, ಅಲ್ಲಿ ಒಂದು ಪಾದತ್ರ ತಗೊಳ್ಳೋಣ ಅಂತ ಹೋದು ಸೀರಿಯಸ್ ಆಗಿ ಇದಕ್ಕೆ 3400 ರುಪೀಸ್ ಇದಕ್ಕೆ MRP. ನಿಜವಾಗ್ಲೂ ಇದಕ್ಕಷ್ಟು ವರ್ತಾ ಅಲ್ವಾ ಅನ್ನೋದು ನೀವು ಹೇಳಿ, ಯಾಕೆಂದ್ರೆ ಅಷ್ಟು ತುಂಬ ವೆಯ್ಟ್ ಇದೆ. ಮತ್ತು ಇದು ಸ್ಟೀಲ್ ಯಾವ್ದು ಮನೆ ಇದು ಟ್ರಿಪ್ಲೆ ಅಂತ ಇದು, ಹಂಗಾಗಿ ತುಂಬ ಕಾಸ್ಟ್ಲಿ ಅಂತ ನೋಡಿ. ಹೀಗಿದೆ ಇದು. ನನ್ನ ಹತ್ತತ್ರ ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ ಅಂತಂದರೆ 2100 ರೂಪಾಯಿ ಕೊಟ್ಟಿದ್ದೀನಿ. ಇದಕ್ಕೆ 3400 ರೂಪಾಯಿ TRP ಇದೆ. ನಾನು ಅಲ್ಲ ಎಷ್ಟು ಮನೆ ಇದು 2922 2922 ಹತ್ತತ್ರ 3000 ರೂಪಾಯಿ ಅಂತ ಕಳಿ. 3000 ರೂಪಾಯಿ ಇದು. ನಾನು ಇದಕ್ಕೆ ಕೊಟ್ಟಿದ್ದು 2100 ರೂಪಾಯಿ ಕೊಟ್ಟಿದ್ದೀನಿ. ಇದಕ್ಕೆ ಲೆಡ್ಡು ಬಂದಿದೆ, ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಫಿನಿಶಿಂಗು ತುಂಬ ಚೆನ್ನಾಗಿದೆ. ಇದೊಂದು ಪಾತ್ರೆ ತಗೊಂಡೆ ಇವತ್ತು ಹೊರಗಡೆ ಹೋಗಿದ್ದಕ್ಕೆ ಆಯಿತಾ. ಸುಮಾರು ಆಮೇಲೆ ಜಿಯೋ ಮಾರ್ಟಿಂದ ಮತ್ತೇನು, ಜಿಯೋ ಮಾರ್ಟಿಂದ ಏನು ಅಂದರೆ ಗೆಣಸು ಬಂತು. ಚಳಿ ಅಂದರೆ ಡಯಟಿಗೆ ಗೆಣಸು ಅಂದರೆ ಇದು ತುಂಬಾ ಒಳ್ಳೆಯದು ಡಯಟಿಗೆ. ಗೆಣಸು, ಅದೇ ರೀತಿ ಮಿಲ್ಕ್, ಫುಲ್ಲು ಮೆಸ್ಸಿ, ಎಲ್ಲ ಕಡೆ ಮೆಸ್ಸಿ. ನಿಮಗೆ ಡೈನಿಂಗ್ ಟೇಬಲ್ ತೋರಿಸ್ತೀನಿ, ನೀವು ನೋಡ್ಬಿಟ್ರೆ ಹಂಗೆ ಶಾಕ್ ಆಗ್ತೀರಾ. ಇದು ಫುಲ್ಲು ಮೆಸ್ಸಿಯೋ. ಓಕೆ, ಈಗ ಅದರ ಆ ಪಾತ್ರೆ ಜೊತೆಗೆ ಬೇರೆ ತಂದೆ ಅಂತ ತೋರಿಸ್ಬೇಕಲ್ವಾ. ಆ ಪಾತ್ರೆ ಜೊತೆಗೆ ಇಲ್ಲಿ ನೋಡಿ, ಹಲಸಿನ ಹಣ್ಣು ತಿನ್ನಲ್ವಾ, ಆ ಬೀಜನ ಬಿಸಾಕಲ್ಲ, ಯಾವಾಗಲೂ ಇದ್ರೊಳಗಡೆ ಇಟ್ಕೊಳ್ತೀನಿ. ಸರಿಯಾ? ಆಮೇಲೆ ಅದ್ರ ಜೊತೆಗೆ ಏನು ತಂದೆ ಅಂದರೆ ಈ ಸೆರಾಮಿಕ್ ಟೀ ಕಪ್ ತಗೊಂಡು ಬಂದೆ. ಚೆನ್ನಾಗಿದೆ, ಇಲ್ಲಿ ನೋಡಿ. ಅಯ್ಯೋ ಹೊಡೆದೋಗ್ಬಿಡುತ್ತೆ, ಭಯ ಆಗುತ್ತೆ. ಚೆನ್ನಾಗಿದೆ ಆಯಿತಾ, ಇಷ್ಟ ಆಯ್ತು ನನಗೆ. ಅದರೊಟ್ಟಿಗೆ ಈ 3 ಗ್ಲಾಸ್ ಈಸ್ ಕಾಫಿ ಮಗ್ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನನಗೆ ಇದು ತುಂಬಾ ಒಂಥರ ಕ್ರಿಯೇಟ್ ಆಗಿದೆ ಅಲ್ವಾ, ಕ್ರಿಯೇಟಿವಿಟಿ ಆಗಿದೆ, ತುಂಬ ಚೆನ್ನಾಗಿದೆ. ಕಾಫಿ ಮಗ್ಗು ನನಗೆ ಇಷ್ಟ ಆಯಿತು. ಇದು ಎರಡರ ಜೊತೆಗೆ ಇದೊಂದು ತಗೊಂಡು ಬಂದೆ. ಇದೊಂದು ಕಾಫಿ ಮಗ್ಗು ಮನೇಲಿ ನೀವು ಎಷ್ಟಂದ್ರೂ ಯಾಕೆ ಹೊಡೆದೋಗ್ತವೆ ಗೊತ್ತಾ. ಅವು ಹೆಂಗಾಗುತ್ತೆ ಅಂತಂದರೆ ಅನ್ಎಕ್ಸ್ಪೆಕ್ಟಾಗಿ ತೊಳೆಯತ್ತಿಗೆ ಆ ಸೋಪ್ ಇರುತ್ತಲ್ವಾ, ನಾವು ಡಿಶ್ ವಾಶ್ ಮಾಡೋತ್ತಿಗೆ ಜಾರ್ ಬಿಡುತ್ತೆ, ಪಟ್ ಅಂತ ಕೆಳಗೆ ಬಿಡುತ್ತೆ. ಓಕೆ, ಇವತ್ತು ಟೀದು 3, ಅದೇ ರೀತಿ ಕಾಫಿದು. ಅದರೊಟ್ಟಿಗೆ ಮತ್ತೆ ಅಂತಂದೆ ಅಂದರೆ ಓಕೆ 2 ವಾಟರ್ ಬಾಟ್ಲು, ಗ್ಲಾಸಿಂದು ವಾಟರ್ ಬಾಟ್ಲು. ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ತೀನಿ. 169 ರುಪೀಸ್ಗೆ 2 ಬಂತು ಗ್ಲಾಸಿಂದು. ಇದನ್ನು ನಾನು ನಿಮ್ಗೆ ಒಂದು ತೋರಿಸ್ಬೇಕು. ಏನು ಗೊತ್ತಾ, ಇಲ್ಲಿ ಸ್ಟಿಕ್ಕರ್ ಇರುತ್ತೆ, ನಾವು ಸ್ಟಿಕ್ಕರ್ ತೆಗಿತೀವಲ್ವಾ, ಇಲ್ಲಿ ಸ್ಟಿಕ್ಕಿ ಆಗಿರುತ್ತೆ ನೋಡಿ, ಈ ಥರ ಸ್ಟಿಕ್ಕಿ ಆಗಿರುತ್ತೆ. ಅದಕ್ಕೆ ಆಯಿತಾ, ಆ ಲೇಬಲನ್ನು ತೆಗೆದಾಗ ಸ್ಟಿಕ್ಕಿ ಅಂಟುತ್ತೆ ಕೈಯಲ್ಲ ಅಲ್ವಾ. ಇದು ಬಂದ್ಬಿಟ್ಟು ನೈಲ್ ಪಾಲಿಶ್ ರಿಮೂವರ್ ಇದು. ಆಯಿತಾ, ಇದನ್ನು ಒಂದೇ ಒಂದು ತೊಗೊಂಡ್ಬಿಟ್ಟು ನೀವು ಹೇಗೆ ನೈಲ್ ಪಾಲಿಶ್ನ ರಿಮೂವ್ ಮಾಡ್ತೀರಲ್ಲ ಅದೇ ರೀತಿ ಒಂದೇ ಒಂದು ತೊಗೊಂಡ್ಬಿಟ್ಟು ನೋಡಿ, ಈ ಸ್ಟಿಕ್ಕಿ ಪ್ಲೇಸ್ ಏನಿದೆ ನೋಡಿ, ಈ ಸ್ಟಿಕ್ಕಿ ಪ್ಲೇಸು ಇದನ್ನು ಜಸ್ಟ್ ಹಿಂಗೆ ರಬ್ ಮಾಡಿದ್ರೆ ಆಯಿತು. ಇಲ್ಲಿ ನೋಡಿ, ಆ ಗಮ್ಮೆಲ್ಲ ಒಂದು ಚೂರು ಇಲ್ದಂಗೆ ಹೋಗುತ್ತೆ. ಇಲ್ಲಿ ನೋಡಿ, ತುಂಬಾ ಈಸಿ ಮೆಥಡ್ ಇದು. ಯಾವ ಗ್ಲಾಸಲ್ಲಾಗಲಿ, ಯಾವ ಬಾಟ್ಲಲ್ಲಾಗಲಿ, ಪಾತ್ರೆಲ್ಲಾಗಲಿ ಆ ಗಮ್ ಇರುತ್ತಲ್ವ, ಅದು ನಿಮಗೆ ಇರಲ್ಲ. ಇಲ್ಲಿ ನೋಡಿ ಪೂರ್ತಿ ಕ್ಲಿಯರ್ ಆಯಿತು ನೋಡಿ. ಈಗ ನೋಡ್ಬೋದು ನೀವು, ಗಮ್ಮೆಲ್ಲ ಪೂರ್ತಿ ನೋಡಿ. ಇಲ್ಲಿ ಈ ಅಂಟಿದೆಯಲ್ಲ ಇದು, ಆ ಲೇಬಲಿಂದು ಜಸ್ಟ್ ಈ ಥರ ಸ್ಕ್ರಬ್ ಮಾಡಿದ್ರೆ ಆಯಿತು. ನೀವು ಸ್ಕ್ರಬ್ ಮಾಡಿಬಿಟ್ರೆ ನೀಟಾಗಿ ಹೋಗುತ್ತೆ ನೋಡಿ. ಎಷ್ಟು ಕ್ಲಿಯರಾಗಿ. ಇಲ್ಲಾಂದರೆ ಅದು ಏನು ಗೊತ್ತಾ, ಪ್ರತಿ ಸರಿ ತೊಳೆಯೋತ್ತಿಗೆ ಕೈಗೆಲ್ಲ ಅಂಟ್ತಾ ಇರುತ್ತೆ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಹೋಯ್ತು ಅಂತ ನೋಡಿ, ಕ್ಲಿಯರ್ ಆಯಿತು. ಇದೊಂದು ಟೆಕ್ನಿಕ್ಕು ನಿಮಗೆ ಯೂಸ್ಫುಲ್ ಆಗ್ಬೋದು, ಹಾಗಾಗಿ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ. ಇದೆಯಲ್ಲ ತೊಳೆಯತ್ತಿಗೆಲ್ಲ ನಿಮಗೆ ಅಂಟುತ್ತೆ ಕೈಗೆ, ಅದಕ್ಕೆ ಇದೊಂದು ಬೆಸ್ಟು ನೋಡಿ.
ಕ್ಲಿಯರ್ ಆಯಿತು ಅಂತ ನೋಡಿ. ಇದೆರಡು ವಾಟರ್ ಬಾಟ್ಲು. ಮತ್ತೆ ಏನು ತಗೊಂಡು ಬಂದೆ ಮತ್ತೆ? ಹಾಂ, ಮತ್ತೆ ಏನು ತಗೊಂಡು ಬಂದೆ ಅಂದರೆ ಇಲ್ಲಿ ನೋಡಿ, ಗ್ಲಾಸು. ಇದೆಲ್ಲ ನೋಡಿ ನನ್ನ ಕಲೆಕ್ಷನ್. ಇದು 30 ರುಪೀಸ್ ಅಷ್ಟೇ, ಒಂದೊಂದಕ್ಕೆ 30 ರುಪೀಸು. ಇದು ಬಂದು ಜಸ್ಟ್ 19 ರುಪೀಸು. ಇದನ್ನೆಲ್ಲ ನಾನು ಗಮ್ ತೆಗಿಯಕ್ಕೆ ಇಟ್ಟಿದ್ದೀನಿ ನೋಡಿ. ಇಲ್ಲಿ ನೋಡಿ, ಇದೆಲ್ಲ ಈ ಥರ ಹಿಂಗೆ ಅಂದ್ಬಿಟ್ರೆ ಸಾಕು ನೋಡಿ, ಎಷ್ಟು ನೀಟಾಗಿ ಹೋಗುತ್ತೆ. ಯಾಕೆಂತಂದರೆ ಈ ಗಮ್ಮೆಲ್ಲ ಈ ಥರ ಉಜ್ಬಿಟ್ಟು ನೋಡಿ, ಇಲ್ಲ ಅಂದರೆ ಇದನ್ನು ಎಲ್ಲಿ ತೊಳೆಯೋಕ್ಕಾಗುತ್ತೆ, ಕೈಗೆ ಅಂಟುತ್ತೆ. ಇದರಲ್ಲಿ ಉಜ್ಬಿಟ್ರೆ, ನನಗೂ ಗೊತ್ತಿರಲಿಲ್ಲ ಈ ನೇಲ್ ಪಾಲಿಶ್ ರಿಮೂವರ್ದ್ರಲ್ಲಿ ಹೋಗುತ್ತೆ ಈ ಸ್ಟಿಕ್ಕರ್ಸ್ ಎಲ್ಲ ಅಂತ. ಇಲ್ಲಿ ನೋಡಿ, ಕ್ಲೀನ್ ಆಯಿತು. ಇಲ್ಲ ಅಂದರೆ ಎಷ್ಟು ಕೈಗೆ ಹಿಂಸೆ ಕೊಡುತ್ತೆ ಗೊತ್ತಾ ಇದು. ಫ್ರೆಂಡ್ಸ್, ನೀವು ನಂದು ಬೇರೆ ಲಾಗ್ಸ್ ಯೂಟ್ಯೂಬ್ದು ವಿಡಿಯೋ ಎಲ್ಲ ನೋಡೋತ್ತಿಗೆ, ನನ್ನ ರಿವ್ಯೂ ಎಲ್ಲ ನೋಡೋತ್ತಿಗೆ ಆಯಿತಾ, ನೀವು ತಿಳ್ಕೊಂಡಿರ್ಬೋದು ನಾನು ಏನು ಮನೇಲಿ ಕೆಲಸ ಮಾಡಲ್ಲ, ಬರೀ ರಿವ್ಯೂ ಮಾಡ್ತೀನಿ, ನಿಮಗೇನು ಮಾಡೋಕ್ಕೆ ಕೆಲಸ ಇರುವಂತೆಲ್ಲ ಕೇಳ್ತಾ ಇರ್ತಾರೆ ಕೆಲವರು. ನಾನು ಅದೇ ಹೇಳೋದು, ಕೆಲಸ ಇಲ್ಲದೆ ಉಂಟಾ? ಪ್ರತಿಯೊಂದು ಮನೆಯಲ್ಲೂ ಕೆಲಸ ಇದ್ದೇ ಇರುತ್ತೆ. ಮನೆ ಮೇಲೆ ಕೆಲಸ ಇರಲ್ವಾ? ಖಂಡಿತವಾಗ್ಲೂ ಇರುತ್ತೆ. ಓಕೆ, ಕ್ಲಿಯರ್ ಆಯ್ತು. ಇದು ನೋಡೋಣ. ಇದಂತೂ ತುಂಬ ಕ್ಯೂಟಿ ಥರ ಇದೆ. ಇದು ಕ್ಯೂಟಿ. ಓಕೆ, ಸ್ಟಿಕ್ಕರ್ ತೆಗೆಯುವ ಕೆಲಸ ಮುಗೀತು. ಈಗ ಫುಲ್ಲು ಮನೆ ಮೆಸ್ ಆಗಿದೆ. ಬಟ್ ಆದರೂ ಕೂಡ ಏನು ಗೊತ್ತಾ, ಕೆಲಸ ಇದೆ. ನಿಮಗೆ ತೋರಿಸ್ತೀನಿ ಏನು ಕೆಲಸ ಅಂತ. ಫಸ್ಟು ಹ್ಯಾಂಡ್ ವಾಶ್ ಮಾಡ್ತೀನಿ. ಮಾಡೋದು ಅಂತಾರಲ್ಲ ನೋಡಿ, ಇವತ್ತಾನೆ ಎಷ್ಟು ಪಾತ್ರೆ ತೊಳೆದಿಟ್ಟಿದ್ದೀನಿ ಅಂತ. ಅಲ್ಲಿ ನೋಡಿ ಪಾತ್ರೆ ಎಷ್ಟಿದೆ ಅಂತ. ಇಷ್ಟೆಲ್ಲ ಪಾತ್ರೆನ ಸುಮ್ಮನೆ ರಿವ್ಯೂ ಮಾಡ್ಕೊಂಡಿದ್ರೆ ಆಗುತ್ತಾ? ತೊಳಿಬೇಕು ತಾನೆ. ತೊಳಿಲಿಲ್ಲ ಅಂದ್ರೆ ಮನೇಲಿ ಊಟ ಹಾಕ್ತಾರಾ? ಹೇಳಿ, ಊಟ ಹಾಕಲ್ಲ ತಾನೆ. ನೋಡಿ ಇಲ್ಲಿ ಏನುಂಟು ಅಂತ ಒಂದು ಕ್ಷಣ ನೋಡಿ. ಇಲ್ಲಿ ಏನುಂಟು ಅಂತ ಬೆಳಿಗ್ಗೆ ಫ್ರೀಝರಿಂದ ಫ್ರೆಶ್ ಆಗಿರೋ ಚಿಕನನ್ನು ತೆಗೆದಿಟ್ಟಿದ್ದೆ. ನಾವು ಚಿಕನನ್ನು ಒಂದೇ ಸರಿ ಒಂದು 3 ಕಿಲೋ 4 ಕಿಲೋ ತಂದ್ಬಿಟ್ಟು ಫ್ರಿಜರಲ್ಲಿ ಇಡ್ತೀವಿ. ಬೇಕು ಅಂತ ಈ ಥರ ಬಾಕ್ಸ್ ಮಾಡಿ ಇಡ್ತೀವಿ, ಇಲ್ಲ ಕ್ಲೋಸಿಂಗಿಂದು ಕವರಲ್ಲಿ ಹಾಕಿ ಇಡ್ತೀವಿ. ಬೇಕು ಅಂದಾಗ ನಾವು ಈ ಥರ ತೆಗೆದಿಟ್ಟು ಮಾಡ್ಕೊಂಡು ತಿಂತೀವಿ. ನೀವು ಕೇಳ್ಬೋದು, ಮೇಡಮ್ ನಿಮ್ಮ ಮನೆ ಹತ್ರ ಚಿಕನ್ ಅಂಗಡಿ ಇಲ್ವಾ? ನೀವು ಸಿಟಿಲಿರತ್ತಾನೆ, ನಿಮ್ಮ ಮನೆ ಹತ್ರ ಚಿಕನ್ ಅಂಗಡಿ ಇಲ್ವಾ ಅಂತ. ಚಿಕನ್ ಅಂಗಡಿ ಇದೆ, ಬಟ್ ಮನೆ ಇರಬೇಕೇ. ನಮ್ಮ ಹತ್ರ ಯಾವಾಗ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. ಇದು ಹತ್ರ ಒಂದು 1 ಮಂತ್ ಆಯ್ತಪ್ಪ, 3 ವೀಕ್ಸ್ ಆಗಿದೆ ಇದು ನೋಡಿ. 3 ವೀಕ್ಸ್ ಚಿಕನ್ ಇದು ನೋಡಿ, ಎಷ್ಟು ಫ್ರೆಶ್ ಆಗಿದೆ ಚಿಕನ್ ಅಂತ. ಇದು ಬಿರಿಯಾನಿ ಪೀಸಸ್ಸು, ಇದು ಫ್ರೈ ಪೀಸಸ್ಸು. ಈಗ ನಾವು ಇದನ್ನು ಮ್ಯಾಗಿನೇಟ್ ಮಾಡಿ ಇಟ್ಬಿಟ್ರೆ ಆಮೇಲೆ ನಾವು ಮುಂದಿನ ಕೆಲಸ ಮಾಡ್ಕೋಬೋದು. ಎಲ್ಲ ತೊಳೆದು ನೀಟಾಗಿ ಈಗ ಮ್ಯಾಗ್ನೇಟ್ ಮಾಡೋಕ್ಕೆ ಚಿಲ್ಲಿ ಪೌಡ್ರ್ ಹಾಕೋಣ. ನೋಡಿ, ಫುಲ್ಲು ನಾನು 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ, ಯಾಕಂದರೆ ಇದು ತುಂಬ ಸ್ಪೈಸಿ ಇದೆ. ಆಮೇಲೆ ಸ್ವಲ್ಪ ಬಿರಿಯಾನಿ ಪೌಡರು, ಸ್ವಲ್ಪ ಬಿರಿಯಾನಿ ಪೌಡರು, ಸ್ವಲ್ಪ ಬಿರಿಯಾನಿ ಪೌಡರ್, ಈಗ ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್,
ಸಾಲ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಲೆಮನ್ ಬೇಕಲ್ವಾ, ಲೆಮನ್. ಈಗ ಒಂದು ನಿಮಿಷ ಇರಪ್ಪ ಇಲ್ಲಿ. ಟರ್ಮರಿಕ್ ಪೌಡರ್, ಲೆಮನ್, ಕರ್ಡ್. ನೋಡಿ ಸ್ವಲ್ಪ ಕರ್ಡ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಕರ್ಡ್. ಈಗ ನಾನು ಸ್ವಲ್ಪ ಇದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಆಯಿಲ್. ಈಗ ಲೆಮನ್ನು, ನೋಡಿ ಸ್ವಲ್ಪ ಲೆಮನ್ನು, ಎಲ್ಲ ಆದಮೇಲೆ ಇಲ್ಲಿ ನೋಡಿ, ಈಗ ಇದನ್ನು ಜಸ್ಟ್ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಸೇರಿ ನೀಟಾಗಿ ಆಯಿಲ್ ಜೊತೆಗೆ ಮಿಕ್ಸ್ ಆಗಬೇಕಿದು. ನೋಡಿ, ಆಯಿಲ್ ಜೊತೆಗೆ ಮಿಕ್ಸ್ ಆದರೆ ಆ ಟೇಸ್ಟೇ ಬೇರೆ. ಈಗ ಚಿಕನ್ ತಗೊಳ್ಳೋಣ. ನೋಡಿ, ಈಗ ನಾವು ಚಿಕನನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ನೋಡಿ, ನೀಟಾಗಿ ಎಲ್ಲ ಕಡೆ, ನೋಡಿ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಫ್ರೈ ಪೀಸ್ ಇತ್ತು ಮತ್ತು ಸ್ವಲ್ಪ ಬಿರಿಯಾನಿ ಪೀಸ್ ಇತ್ತು, ಎರಡನ್ನೂ ಒಟ್ಟಿಗೆ ಸೇರಿಸಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದು ಮೊನ್ನೆ ತಂದಿದ್ದು ಮಾಡಿ ಉಳಿದಿತ್ತು, ಬಟ್ ಈಗಾಗಲೇ ಟೈಮ್ ಆಗಿದೆ, ಫ್ರೈ ಎಲ್ಲ ಮಾಡೋಕ್ಕೆ ಟೈಮ್ ಇಲ್ಲ, ಹಾಗಾಗಿ ಎರಡು ಸೇರಿಸಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ನೀಟಾಗಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಬಿರಿಯಾನಿ ಅಂತೂ ತುಂಬಾ ಈಸಿ ಮಾಡೋದು. ಮ್ಯಾಗಿನೇಟ್ ಮಾಡ್ಕೊಂಬಿಟ್ರೆ ಮುಗೀತು ಅಷ್ಟೇ, ಅದ್ರ ಕೆಲಸನೇ ಅದು. ಮ್ಯಾಗಿನೇಟ್ ಮಾಡ್ಕೊಂಡ್ರೆ ಚಿಕನ್ ಬಿರಿಯಾನಿ ಆದಂಗೆ. ನನಗೆ ಮ್ಯಾಗಿನೇಟ್ ಮಾಡಿರೋ ಬಿರಿಯಾನಿನೇ ತುಂಬ ಇಷ್ಟ, ಚಿಕನ್ ಬಿರಿಯಾನಿ. ನಾನು ಹಾಗೆ ಮಾಡಲ್ಲ ಜಾಸ್ತಿ, ನನಗೆ ಇಷ್ಟ ಇಲ್ಲ. ನನಗೆ ಇದೇ ಥರದ್ದು ಇಷ್ಟ. ನೋಡಿ ಇಷ್ಟ. ಈಗ ರೆಡಿ ಆಯ್ತಿದು. ನಾವೀಗ ಬಿರಿಯಾನಿಯ ಮಾಡೋಣ. ಫಸ್ಟು ಹೊಟ್ಟೆ ಹಸಿತಾ ಇದೆ,
ಒಂದೆರಡು ದೋಸೆ ತಿನ್ನೋಣ. 3 ದೋಸೆ ಮಾಡಿದ್ದೀನಿ, ಹೊಟ್ಟೆ ಹಸಿತಾ ಇದೆ. ಪಲ್ಯ ಕೂಡ ಇದೆ. ಸೊ ನಾನು ಪಲ್ಯ ಬಿಸಿ ಮಾಡಲಾ? ತಿಂತೀಯಾ? ಪಲ್ಯ ಬೇಡವಾ? ಹಾಂ, ಬಿಸಿ ಮಾಡಲಾ? ಪಲ್ಯ ಇದೆ, ಅಲಸಂಡೆಕಾಯಿ ಪಲ್ಯ ಇದೆ. ಈಗ ನಾವೊಂದು 3 ದೋಸೆ ಮಾಡೋಣ, ಬಿಸಿ ಬಿಸಿ ದೋಸೆ ಮಾಡ್ತೇನೆ. ಬಿರಿಯಾನಿಗೆ ರೈಸ್ ಒಂದು ರೆಡಿ ಮಾಡಿ ಇಟ್ಕೋಬೇಕು. ರೈಸ್ ಒಂದು ರೆಡಿ ಮಾಡಿ ಇಟ್ಕೊಳ್ತೀನಿ. ಆಮೇಲೆ ಬೇರೆದು ಮಾಡೋಕ್ಕೆ ನಮಗೆ ಆಗುತ್ತೆ. ನಾನೀಗ ಪುಟ್ಟವಾಗಿರೋ 2 ದೋಸೆ ಮಾಡ್ತೀನಿ. ಸಂಜನಾ ಇಲ್ಲ ಸಂಜನಾ, ಎಷ್ಟು ಪುಟ್ಟು ದೋಸೆ ಅಂತ. ಸಂಜು ಹತ್ರ ಬಾ. ತುಂಬಾ ಪುಟ್ಟು ದೋಸೆ ಇದು. ಪುಟ್ಟು ದೋಸೆ. ಈ ಪುಟ್ಟು ದೋಸೆನ ವಾವ್, ಸೂಪರ್ ಆಗಿರುವಂಥ ಪುಟ್ಟು ದೋಸೆ. ಈಗ ನಾವು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ. ನಿಜವಾಗ್ಲೂ ಏನು ಗೊತ್ತಾ, ಯಾವತ್ತು ನಾವು ಟಯರ್ಡ್ ಆಗಿರ್ತೀವಿ ನೋಡಿ, ಅವತ್ತೇ ಮನೆ ಹೆಂಗೆ ಖರಾಬಾಗಿರುತ್ತೆ ಅಂದರೆ ಅಷ್ಟು ಮೆಸ್ಸಿಯಾಗಿರುತ್ತೆ. ನಿಜವಾಗ್ಲೂ ಥರ ಮೆಸ್ಸಿ ಇದೆ ನೋಡಿ. ಬಿರಿಯಾನಿ ಮಾಡ್ತಾ ಇದ್ದೀನಿ ಆದ್ರೂ ದೋಸೆ ತಿನ್ನೋಣ ಅನ್ನಿಸ್ತಾ ಇದೆ. ಇದು ಯಾವ ಥರ ಕ್ರೇವಿಂಗೋ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಒಂದೊಂದ್ಸರಿ ಹಂಗೆ ತಲೆ ಕೆಟ್ಟು. ದೋಸೆ ರೆಡಿ ಆಯಿತು. ಈ ಪುಟ್ಟ ದೋಸೆ ಇಡ್ಲಿ ಥರ ಇದೆ ನೋಡು. ಸಿಂಚು ಬಾ ಸಿಂಚು, ನೋಡು ಇಲ್ಲಿ ಇಡ್ಲಿ ಥರ ಇದೆ ನೋಡು ದೋಸೆ. ನೋಡ, ಸೇಮ್ ಇಡ್ಲಿ ಥರ ಪುಟ್ಟ ದೋಸೆ. ಸೇಮ್ ಇಡ್ಲಿ ಥರ ಫೀಲ್ ಆಗುತ್ತೆ ಇದನ್ನು ತಿನ್ನತ್ತಿಗೆ. ನಾನು ತುಂಬ ಇಷ್ಟ ಈ ದೋಸೆ. ನಾನು ತುಂಬ ಇಷ್ಟಪಟ್ಟು ತಿನ್ನೋ ದೋಸೆ ಅದು. ನಾನು ಇವಾಗ ಚಟ್ನಿ ಹಾಕೊಂಡಿದ್ದೀನಿ. ಪಲ್ಯ ಇದೆ ಇಲ್ಲಿ ನೋಡಿ, ಅಲಸಂಡೆಕಾಯಿ ಪಲ್ಯ ಇದೆ. ಬಟ್ ಈಗ ಅದು ನನಗೆ ತಿನ್ನೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಈ 4 ದೋಸೆಗಳನ್ನ ನಾವೀಗ ತಿನ್ನುವಂಥವಾಗೋಣ. ಓಕೆ ನೋಡಿ, ನಮ್ಮ 4 ದೋಸೆಗಳು ಎಷ್ಟು ಚೆನ್ನಾಗಿ, ವಾವ್, ಸೂಪರ್ ದೋಸೆ. ಇನ್ನೊಂದು ಸ್ವಲ್ಪ ಇದೆ, ಹುಯ್ದು ಬಿಡೋಣ. ಇದಿರಲಿ, ಇನ್ನೊಂದು ಸ್ವಲ್ಪ ದೋಸೆ ಸರಿ ಇದೆ, ಹುಯ್ಯೋಣ. ಇದು ಕೂಡ ಪುಟ್ಟಾಗಿ 4 ದೋಸೆ. ನಾಲ್ಕು ದೋಸೆ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ನಾವು ಎಣ್ಣೆ ಹಾಕಿ ಟನ್ 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 ಟನ್. ಓಕೆ, ಇದು ಬೇಯ್ಲಿ. ಪಲ್ಯ ಬಿಸಿಯಾಗಿದೆ, ಸಾಕು. ನೋಡಿ ಹೇಗಿದೆ ನೋಡಿ ದೋಸೆ, ಸೂಪರಾಗಿದೆ. ಇದಂತೂ ಹಂಗೆ ಇಡ್ಲಿ ಥರ. ನೆಕ್ಸ್ಟ್ ಲೆವೆಲ್. ನೀವು ಈ ಥರ ಮಾಡ್ತೀನಿ, ಈ ಥರ ಚಿಕ್ಕ ದೋಸೆ ಮಾಡಿ ಸೇಮ್ ನಿಮಗೆ ಇಡ್ಲಿ ತಿಂದು ಫೀಲ್ ಆಗುತ್ತೆ. ನೀವೇ ಬೇಕಾದ್ರೆ ಕಮೆಂಟ್ ಮಾಡ್ತೀವಿ. ಸೇಮ್ ಇಡ್ಲಿ ತಿಂದರೆ ನಿಮ್ಗೆ ಯಾವ ರೀತಿ ಫೀಲ್ ಆಗುತ್ತೆ ಆ ರೀತಿ ಫೀಲ್ ಆಗುತ್ತೆ. ಸೇಮ್ ಇಡ್ಲಿ ಥರ. ನಾನು ಈಗ ಈ ದೋಸೆ ತಿಂದು ಮತ್ತೆ ಮುಂದಿನ ಕೆಲಸ ನಾವು ಮುಂದುವರ್ಸೋಣ. ಏನು ಗೊತ್ತಾ ಸ್ನೇಹಿತರೆ, ಸ್ಪೈಸಸ್ನ ನಾನು ಯಾವಾಗಲೂ ಸ್ವಲ್ಪ ಜಾಸ್ತಿ ತಂದಿಟ್ಕೊಂಡಿರ್ತೀನಿ. ಸ್ಪೈಸಸ್ನ ನೀವು ಜಾಸ್ತಿ ತಂದಿಟ್ಕೊಂಡ್ರೆ, ಯಾವಾಗಾದ್ರೂ ನಿಮ್ಮ ಹತ್ರ ಹಣ ಇರುತ್ತಲ್ವ, ಅವಾಗ ಸ್ವಲ್ಪ ಸ್ಪೈಸಸ್ನ ಜಾಸ್ತಿ ತಂದಿಟ್ಕೊಂಡ್ರೆ ನಿಮಗೆ ವರ್ತ್ ಅಂತೀನಿ. ಯಾಕೆಂದರೆ ಪದೇ ತಪ್ಪುತ್ತೆ. ಯಾಕೆಂದರೆ ನಿಮಗೆ ಗೊತ್ತು,
ತುಂಬ ಕಾಸ್ಟ್ಲಿ ಇರುತ್ತೆ ಸ್ಪೈಸಸ್ಸಿಗೆ. ಹಾಗಾಗಿ ನಿಮ್ಮ ಹತ್ರ ಹಣ ಇದ್ದಾಗ ನೀವು ತಂದ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಪದೇ ಪದೇ ತರೋದು ತಪ್ಪುತ್ತೆ. ನಾನು ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ತೋರಿಸ್ಮೆ ನೋಡಿ, ಇದೆಲ್ಲ ಸ್ಪೈಸಸ್ ಬಾಕ್ಸ್. ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಸ್ಪೈಸಸ್ಸೇ ಇರೋದು ಇದರಲ್ಲಿ. ನಾನು ಯಾವಾಗಲೂ ದುಡ್ಡಿದ್ದಾಗ ತಂದ್ಕೊಂಡು ಬಿಡ್ತೀನಿ. ಯಾಕೆ ಅಂತಂದರೆ ನಮಗೆ ನೋಡಿ, ಇದು ಚಕ್ಕೆ ಇರ್ಬೋದು, ಇದೆಲ್ಲ ಇದು ಮರಾಠಿ ಮೊಗ್ಗು, ಆಮೇಲೆ ಇದೇನು ಮನೆ ಇದು ಜಾಪತ್ರೆ, ಆಮೇಲೆ ಇದು ಲವಂಗ, ಇದು ಏಲಕ್ಕಿ. ಯಾಕೆಂದರೆ ಇದಕ್ಕೆಲ್ಲ ರೇಟ್ ಕಾಸ್ಟ್ಲಿ ಇರುತ್ತಲ್ವಾ, ಅದಕ್ಕೆ ಸ್ವಲ್ಪ ದುಡ್ಡಿದ್ದಾಗ ತಂದಿಟ್ಕೊಂಡ್ಬಿಟ್ರೆ ನಮಗೊಂದು ವರ್ತ್ ಅಂತ ಹೇಳ್ಬಿಟ್ಟು ತಂದಿಟ್ಕೊಂಡು ಎಲ್ಲ ತಂದು ಚಕ್ಕೆ ಪ್ರತಿಯೊಂದು ಒಂದು ತಂದು ಬಾಕ್ಸಿಗೆ ಹಾಕಿ ಇಟ್ಬಿಡೋದು. ಅವು ನಮಗೆ ಬೇಕು ಅಂದಾಗ ನಾವು ಯೂಸ್ ಮಾಡ್ಕೊಳಕ್ಕೆ ನಮಗೊಂದು ಅನುಕೂಲ ಆಗುತ್ತೆ. ಇಲ್ಲಾಂದರೆ ನಾನು ನಿಮಗೆ ಒಂದು ಗ್ರಾಸರಿ ವಿಡಿಯೋನ ಹಾಕಬೇಕು ಅಂತ ಹೇಳಿದ್ದೀನಿ, ಯಾವ ಸಿಸ್ಟಮೆಟಿಕ್ಕಲ್ಲಿ ಗ್ರಾಸರಿನ ಬೈ ಮಾಡಬೇಕು ಅಂತ. ಪದೇ ಪದೇ ಅಂಗಡಿಗೆ ಹೋಗಿ ನೀವು ಗ್ರಾಸರಿನ ಬೈ ಮಾಡೋದಾದರೆ, ಒಂದು ದಿನಸಿ ಅಂಗಡಿಯಲ್ಲಿ ನೀವು ಪದೇ ಪದೇ ಹೋಗ್ತಾ ಇದ್ದರೆ ತುಂಬ ಹಣ ಖರ್ಚಾಗುತ್ತೆ. ಒಂದು ಸರಿ ನೀವು ಹೋಗೋದನ್ನು ಕಲ್ತ್ಕೊಳ್ಳಿ, ಖಂಡಿತವಾಗ್ಲೂ ಅದು ನಿಮಗೆ ಗೊತ್ತಾಗುತ್ತೆ. ಇದರೊಳಗಡೆ ಚಕ್ಕೆ ಉಂಟು, ಇಲ್ಲಿದೆ ಚಕ್ಕೆ ಲವಂಗ ಇದರಲ್ಲಿ ಅದಕ್ಕೋಸ್ಕರವಾಗಿ ನೀವು ಪದೇ ಪದೇ ಹೋಗ್ತಾ ಇದ್ದರೆ ಏನಾಗುತ್ತೆ ಅಂತಂದರೆ ಖರ್ಚು ತುಂಬ ಆಗುತ್ತೆ. ಹಾಗಾಗಿ ಖರ್ಚು ಕಡಿಮೆ ಮಾಡಬೇಕು ಅಂದರೆ ನೋಡಿ, ಲವಂಗ, ಮರಾಠಿ ಮೊಗ್ಗು, ಸ್ಟಾರ್ ಅನೀಸು, ಬಿರಿಯಾನಿ ಎಲೆ, ಏಲಕ್ಕಿ, ಇದೇನಪ್ಪ ಇದು ದೊಡ್ಡ ಏಲಕ್ಕಿ, ಅದೇ ರೀತಿ ಚಕ್ಕೆ. ಈಗ ಮಸಾಲೆ ರೆಡಿ ಆಯಿತು. ಇದ್ರ ಜೊತೆಗೆ ನಾನು ಈ ಚಕ್ಕೆನೆಲ್ಲ ಕಟ್ ಮಾಡಿ ಇದ್ರೊಳಗೆ ಹಾಕ್ಕೊಳ್ತೀನಿ. ಯಾಕೆಂದರೆ ಒಂದೇ ಸರಿಗೆ ಹಾಕ್ಬಿಟ್ರೆ ಇರುತ್ತಲ್ವಾ, ಆ ಫ್ರೈ ಆಗೋದಿರೋದು ಇದೆಯಲ್ವಾ, ನೀಟಾಗಿ ಫ್ರೈ ಆಗುತ್ತೆ. ನೋಡಿ, ಇದ್ರ ಜೊತೆಗೆ ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ. ಯಾಕೆಂದರೆ ಬಿರಿಯಾನಿಗೆ ಸೋಂಪು ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಸೋಂಪನ್ನು ಕೂಡ ನಾನು ಇದರೊಳಗಡೆ ಹಾಕ್ತಾ ಇದ್ದೀನಿ. ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಮಾಡೋದು ತುಂಬ ಈಸಿ. ನಾವು ಆಲ್ರೆಡಿ ದೋಸೆ ತಿಂದಾಗಿದೆ, ದೋಸೆ ತಿಂದು ಹೊಟ್ಟೆ ತುಂಬಾಗಿದೆ. ಇಲ್ಲಿ ನೋಡಿ, ಮಸಾಲೆ ಎಲ್ಲ ರೆಡಿ ಆಯಿತು. ಇನ್ನೂ 4 ಚಿಕ್ಕ ದೋಸೆ ಮಿಗಿಲಿದೆ, ಇದನ್ನು ಯಾರೂ ತಿನ್ನಲ್ಲ. ಈಗ ನಾವು ಬಿರಿಯಾನಿ ಪಾತ್ರೆ ತೊಗೊಂಡು ಬಿರಿಯಾನಿ ಮಾಡೋಣ. ಒಂದು ನಿಮಿಷ ಇರಪ್ಪ. ಇವಾಗ ಪಾತ್ರೆ ಇಟ್ಕೊಂಡಿದ್ದೀನಿ, ಫಟಾಫಟ್ ಕೆಲಸ ಆಗುತ್ತೆ ಇವಾಗ. ಈಗ ಇದಕ್ಕೆ ಗ್ರೀನ್ ಚಿಲ್ಲಿ, ಆ್ಯಕ್ಚುಲಾಗಿ ಏನು ಗೊತ್ತಾ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಎಲ್ಲ ಚೂರಿದೆ. ಯಾಕೆಂದರೆ ಇದು ತಂದಿಲ್ಲ, ತರಕಾರಿ ತರಬೇಕು. ಸ್ವಲ್ಪ ಚಿಲ್ಲಿ ತಗೊಂಡಿರ್ತೀನಿ. ಇದು ಖಾರ ಇಲ್ಲ, ಇದು ಇವಾಗ ಮಳೆಗಾಲ ಅಲ್ವಾ, ತುಂಬ ಖಾರ ಇರೋ ಮೆಣಸಿನ್ಕಾಯಿ ಬರ್ತಾ ಇಲ್ಲ, ಅದು ಖಾರ ಇಲ್ಲ. ಅದು ನೋಡೋಣ. ನಾಳೆ ನಮ್ಮ ಚಿಕ್ಕಮಗಳೂರಲ್ಲಿ ಬುಧವಾರ ಸಂತೆ ಇರುತ್ತೆ. ನಾವು ಅದಕ್ಕೆ ಏನು ಮಾಡ್ತೀವಿ ಅಂದರೆ APMC ಮಾರ್ಕೆಟಿಗೆ ಬಂದುಬಿಟ್ಟು, ನಮ್ಮ ಮನೆಯಿಂದ ಸ್ವಲ್ಪ ಹತ್ರ ಆಗುತ್ತೆ APMC ಮಾರ್ಕೆಟು. ಬೆಳಗ್ಗೆನೇ ಒಂದು 6:30ಗೆ APMCಗೆ ಹೋದರೆ ನಾವು ಎಲ್ಲ ಸೊಪ್ಪಿಂದ ಹಿಡಿದು ತರಕಾರಿಯಿಂದ ಹಿಡಿದು ಒಂದು ಸರಿ ತಂದುಬಿಟ್ರೆ ಮುಗೀತು. ಸ್ವಲ್ಪ ನಾವು ತರಕಾರಿ ತಿನ್ನೋದು ಕಮ್ಮಿನೇ, ಸ್ವಲ್ಪ ನಾನ್ ವೆಜ್ಜು ತುಂಬ ಇಷ್ಟಪಡ್ತೀನಿ ನಾನು. ಅದರಲ್ಲೂ ಫಿಶ್ ಅಂದರೆ ನನಗೆ ಆ ಫಿಶ್ ಸ್ಮೆಲ್ಲು ಅದೇ ರೀತಿ ತುಂಬ ಇಷ್ಟ ನನಗೆ. ನೀವು ಗೊತ್ತು, ಬಿಗ್ ಬಾಸ್ ರಕ್ಷಿತಾ ಫಿಶ್ ಇಷ್ಟ ಅನ್ನೋದಕ್ಕೆ ನನಗೂ ಇಷ್ಟ ಅಂತಂದರೆ ಅದೊಂಥರ ಕಾಫಿ ಮಾಡ್ದಂಗೆ ಇರುತ್ತೆ ಅನ್ನಂಗಾಗುತ್ತೆ. ನನಗಂತೂ ಯಾವಾಗಲೂ ಫಿಶ್ ಇಷ್ಟ. ನೋಡಿ, ನಿಮಗೆ ಬೇಕಾದ್ರೆ ತೋರಿಸ್ತೀನಿ ಬನ್ನಿ. ನಮ್ಮ ಮನೆಯಲ್ಲಿ ಯಾವಾಗೂ ಇಲ್ಲಿ ನೋಡಿ, ಇದೆಲ್ಲ ಫಿಶ್ಶೇ. ಇಲ್ಲಿ ನೋಡಿ, ಇದೆಲ್ಲ ರೆಡಿ ಮಾಡಿ ಇಟ್ಟಿರೋ ಫಿಶ್. ಇದು ಎಲ್ಲ ವಾಶ್ ಮಾಡಿ ನೋಡಿ, ಎಲ್ಲ ಫಿಶ್. ಇದು ಒಂದು 4 ಪ್ಯಾಕೆಟ್ ಇದೆ ನೋಡಿ, ಇದೆಲ್ಲ ಫಿಶ್. ಇದೇನಂತಂದರೆ ಈ ಥರ ತಂದು ಫ್ರಿಜ್ ಮಾಡಿ ಇಟ್ಬಿಡೋದು. ನಮಗೆ ಬೇಕು ಅಂದಾಗೆಲ್ಲ ಮ್ಯಾರಿನೇಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ತಿನ್ನೋದು, ಇಲ್ಲ ಸಾಂಬಾರು ಮಾಡ್ಕೊಂಡು ತಿನ್ನೋದು. ನಮಗದು ತುಂಬ ಇಷ್ಟ ಫಿಶ್ಶು. ಓಕೆ, ಈಗ ಪಾತ್ರೆ ಕಾದಿದೆ, ಎಣ್ಣೆ ಹಾಕೋಣ. ಬಿರಿಯಾನಿ ಅಲ್ವಾ, ಸ್ವಲ್ಪ ಎಣ್ಣೆ ಜಾಸ್ತಿ.
ನಮಗೆ ಏನು ಗೊತ್ತಾ, ನೈಟಲ್ಲಿ ಬಿರಿಯಾನಿ ಮಾಡಿದ್ರೆ ನೈಟ್ ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ಚೆನ್ನಾಗಿ ತಿನ್ನೋಕ್ಕೂ ಆಗಲ್ಲ, ಮಾಡಿ ಇಟ್ಬಿಡೋದು. ಮಾರನೇ ದಿನ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಬಿರಿಯಾನಿ ತಿಂದ್ಬಿಟ್ರೆ ಇದೆಯಲ್ಲ, ಒಬ್ಬ ನೆಕ್ಸ್ಟ್ ಲೆವೆಲ್ ಫೀಲ್ ಅದು. ನೈಟು ಆಲ್ಮೋಸ್ಟು ನಮಗೆ ಮಾಡೋದೇ ಲೇಟ್ ಆಗುತ್ತಾ, ಹೊಟ್ಟೆ ಹಸಿರುತ್ತೆ, ಏನೋ ಇದ್ದು ತಿಂದ್ಬಿಡ್ತೀವಿ ನೋಡಿ. ಈಗ ನಾನು ಇಲ್ಲಿ ನೋಡಿ, ನಾನು ಇಟ್ಕೊಂಡಿರುವಂಥ ಮಸಾಲೆನ ಇದರೊಳಗಡೆ ಹಾಕ್ತಾಯಿದ್ದೀನಿ. ಇಷ್ಟೇ. ಈಗ ನಾವು ಆ ಮಸಾಲೆನ ನೀಟಾಗಿ ಈಗ ನಾವು ಈ ಆನಿಯನ್ನ ನೋಡಿ, ಆನಿಯನ್ ತೆಗೆದುಬಿಟ್ಟು ಹಾಕೋಣ. ಈಗ ಸ್ವಲ್ಪ ಸಾಲ್ಟ್ ಹಾಕೋಣ, ಬೇಗ ಫ್ರೈ ಆಗುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ, ಬೇಗ ಆನಿಯನ್ ಫ್ರೈ ಆಗುತ್ತೆ. ಈಗ ಅದು ಬಾಡಿಗದು ಫ್ರೈ ಆಗಲಿ. ಆನಿಯನ್ ಫ್ರೈ ಆಗ್ತಾ ಇದೆ ಫ್ರೆಂಡ್ಸ್. ಆನಿಯನ್ ಎಲ್ಲ ಫ್ರೈ ಆಗಲಿ. ನಾನು ಎಲ್ಲ ಐಟಮ್ಸು ಏನು ಗೊತ್ತಾ, ಮೆಸ್ಸಿ ಆಗಿದೆಯಲ್ಲ, ಇದೆಲ್ಲ ತೆಗೆದಿಟ್ಬಿಡ್ತೀನಿ. ಯಾಕಂದ್ರೆ ನನಗೇ ನೋಡೋಕ್ಕೆ ಒಂಥರ ಆಗ್ತಾಯಿದೆ. ಎಲ್ಲ ತೆಗೆದಿಟ್ಬಿಟ್ಟು ಬಿರಿಯಾನಿ ಆನಿಯನ್ ಸ್ಮೆಲ್ ಆಗುತ್ತೆ, ಒಂದು ಸ್ಮೆಲ್ಲು ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಆನಿಯನ್ ಫ್ರೈ ಆಯಿತು. ಈಗ ಚಿಲ್ಲಿ ಹಾಕ್ತಾಯಿದ್ದೀನಿ. ಈಗ ಉಳಿದಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನನ್ನ ಹತ್ರ ಕೊತ್ತಂಬರಿ ಸೊಪ್ಪೆಲ್ಲ ಚೂರೇ ಇರೋದು, ಪುದೀನ ಕೂಡ ಇಲ್ಲ, ಟೊಮೊಟೊ ಬೇಕಾದ್ರೆ ಒಂದು ಎರಡೇನೋ ಇದೆ. ಈಗ ನಾವು ಮ್ಯಾಗ್ನೇಟ್ ಮಾಡಿರೋದನ್ನ ಹಾಕೋಣ. ಯಾಕಂದರೆ ನನಗೆ ಬಿರಿಯಾನಿ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಅದೇನೋ ಹೇಳ್ತಾರಲ್ಲ, ಇದ್ದಕ್ಕಿದ್ದಂತೆ ಆ ಪ್ಲ್ಯಾನ್ ಬಂದು ಮಾಡ್ತಾ ಇರೋದು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಈಗ ಮ್ಯಾಗ್ನೇಟ್ ಮಾಡಿಟ್ಟಿರುವಂಥ ಚಿಕನ್ ಇದೆಯಲ್ಲ ನೋಡಿ, ಯಾವ ರೀತಿ ಮ್ಯಾಗ್ನೇಟ್ ಆಗಿದೆ ಅಂತ. ಈಗ ನಾವು ಹಾಕೋಣ. ನೀಟಾಗಿ ಎಲ್ಲ ಈ ಮಸಾಲೆ ಎಲ್ಲ ಮಸಾಲೆ ಸೇರಿಸಿ ಹಾಕಿದೆ.
ನೋಡಿ ಮ್ಯಾರಿನೇಟ್ ಮಾಡಿರೋ ಚಿಕನನ್ನು ನನಗೆ ಹಾಕ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಿಡಲಿ ಇದು. ಓಕೆ ಫ್ರೆಂಡ್ಸ್, ಏನು ಗೊತ್ತಾ, ಈ ಬಿರಿಯಾನಿ ಎಣ್ಣೆ ಬಿಡಬೇಕಿದ್ದಿದ್ದು, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು, ಟೊಮೊಟೊ ಹಾಕಬೇಕು, ಅದೇ ರೀತಿ ಬಿರಿಯಾನಿ ಮಾಡಬೇಕು, ಅದೇ ರೀತಿ ಪಾತ್ರೆ ಎಲ್ಲ ಜೋಡಿಸ್ಬೇಕು. ಈ ಫುಲ್ ಮೆಸ್ ಆಗಿದೆ, ಎಲ್ಲ ಕ್ಲೀನ್ ಮಾಡಬೇಕು. ನನಗೆ ಈಗ ಮೊಬೈಲಲ್ಲಿ ಮಾಡೋಕ್ಕೋದ್ರೆ ತುಂಬಾ ಸ್ಲೋ ಆಗುತ್ತೆ. ಆಲ್ರೆಡಿ 10:30 ಆಗಿದೆ. ಅದಕ್ಕೆ ಯಾರೂ ತಿನ್ನಲ್ಲ, ಈಗ ಬಿರಿಯಾನಿ ಮಾಡಿರೋದಷ್ಟೇ, ಯಾರೂ ತಿನ್ನಲ್ಲ. ಯಾಕಂದರೆ ದೋಸೆ ಎಲ್ಲರೂ ತಿಂದರು, ನಾನು ತಿಂದೆ. ಜಸ್ಟ್ ಮಾಡಿರ್ತೀನಿ ಅಷ್ಟೇ. ನಾನು ಈ ಬಿರಿಯಾನಿ ಮಾಡ್ಕೊಳ್ತೇನೆ, ಬೇರೆ ಎಲ್ಲ ಕೆಲಸ ಮಾಡ್ತೀನಿ. ಮಾಡಾದ್ಮೇಲೆ ಈ ಬಿರಿಯಾನಿ ಹೇಗಾಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಓಕೆ, ಮುಕ್ಕಾಲು ಹೊಸಿ ಕೆಲಸ ಮುಗೀತು ಸ್ನೇಹಿತರೆ. ನೋಡಿ, ಇಲ್ಲೆಲ್ಲ ಮೆಸ್ಸಿ ಆಗಿದೆ, ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಸ್ವಲ್ಪ ಪಾತ್ರೆ ಇದೆ ತೊಳೆಯೋಕ್ಕೆ, ಪಾತ್ರೆ ತೊಳಿಬೇಕು. ನಾನು ಬಿರಿಯಾನಿ ರೆಡಿ ಆಯಿತು. ನೋಡಿ ನಮ್ಮ ಬಿರಿಯಾನಿ ಯಾವ ರೀತಿ ರೆಡಿಯಾಗಿದೆ ಅಂತ ನೋಡಿ. ರೈಸ್ ಹೆಂಗಿದೆ ನೋಡಿ. ಎಷ್ಟು ನೀಟಾಗಿ ನನ್ನ ಬಿರಿಯಾನಿ ರೆಡಿಯಾಗಿದೆ ನೋಡಿ. ವಾವ್, ರೈಸ್ ನೋಡಿ ಯಾವ ರೀತಿ ಇದೆ ನೋಡಿ. ತುಂಬ ಚೆನ್ನಾಗಿ ರೆಡಿಯಾಗಿದೆ ಬಿರಿಯಾನಿ. ಇಲ್ಲಿ ನೋಡಿ, ತುಂಬ ನೀಟಾಗಿ ರೆಡಿಯಾಗಿದೆ. ಈಗ ಈ ಬಿರಿಯಾನಿ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಪಾತ್ರೆ ತೊಳೆದು ಹೋಗಿ ಮಲಗ್ತೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತಿಂತೀವಿ. ಈಗ ಆಲ್ಮೋಸ್ಟು 11:15 ಆಗಿದೆ. ಈಗ ಯಾರೂ ತಿನ್ನಲ್ಲ, ಎಲ್ಲ ದೋಸೆ ತಿಂದಿದ್ದಾರೆ. ಈ ಬಿರಿಯಾನಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.